ellipse. Find the area of the ellipse. X square by a square plus y square over b square is equal to 1 by the method of integration. ಇದಕ್ಕೆ ಸಬ್ಸ್ಟಿಟ್ಯೂಟ್ ಆಗಿ ನ್ಯೂಮರಿಕಲ್ ವ್ಯಾಲ್ಯೂ ಕೊಡ್ತಾ ಹೋಗ್ತಾರೆ. x square by 16 plus y square by 4 is equal to 1 ಅಂತ ಕೊಡಬಹುದು. x square by 36 plus y square by 9 is equal to 1 ಅಂತ ಕೊಡಬಹುದು. ನ್ಯೂಮರಿಕಲ್ ವ್ಯಾಲ್ಯೂ ಏನು ಬೇಕಾದ್ರೂ ಕೊಡಬಹುದು. Find the area of the ellipse x square by a square plus y square b square is equal to 1 ಅಂದಾಗ ಜಿಯೋಮೆಟ್ರಿಕಲ್ ಫಿಗರ್ ನಿಮಗೆ ಫಸ್ಟ್ ಪೀಸ್ ನಲ್ಲಿ ಕಾನಿಕ್ ಸೆಕ್ಷನ್ ಅಂತ ಇತ್ತು. x o x dash y o y dash ಜಿಯೋಮೆಟ್ರಿಕಲ್ ಫಿಗರ್ ಇಸ್ ಕಂಪಲ್ಸರಿ. ಎಲಿಪ್ಸ್ x ಶೇಪ್ ನೀಟ ಬರೀಬೇಕು. ನಂದು ಹೋಯ್ತದ ಇದ್ರಲ್ಲಿ ಹಾಕ್ತಾರೆ ಏನು ಬರಲಿ. ಎಲಿಪ್ಸ್ ಕ್ಲೀನ್ ಬರೀಬೇಕು. ಗೊತ್ತಾಯ್ತಾ ತಾಯಿ? ಇಲ್ಲಿ ಏನು ಡಿಸ್ಟೆನ್ಸ್ ಇರುತ್ತೋ ಹಂಗೆ ಇರಬೇಕು. ಅದಕ್ಕೆ ನಾನು ರಬ್ ಮಾಡಿ ಹಿಂಗೆ ಬೆಂಡ್ ಆಗಿರ್ಬೇಕು. ನೀವು ಕ್ಲೀನಾಗಿ ಹಾಕಿ ನಾವು ಹಾಕ್ಬೇಕಾದ್ರೆ ಓಕೆನಾ? ಆರಿಜಿನ್ ಇಲ್ಲಿ ಎಲಿಪ್ಸ್ ಅಲ್ಲಿ ಲೆಂತ್ ಆಫ್ ಇಲ್ಲಿ ಎ ಅಂತ ಇದೆಯಲ್ಲ, ಇಲ್ಲಿಂದ ಇರತಕ್ಕಂಥ ಲೆಂತ್ ಅನ್ನೇ ಎ ಅಂತ ಕರೆಯಿರಿ. ಇಲ್ಲಿಂದ ಇರತಕ್ಕಂಥ ಲೆಂತ್ ಅನ್ನೇ ಎ ಅಂತ ಕರೆಯಿರಿ. ಇಲ್ಲಿ ಬಿ ಅಂತ ಇದೆಯಲ್ಲ, ಇಲ್ಲಿಂದ ಇರತಕ್ಕಂಥ ಲೆಂತ್ ಅನ್ನ ಬಿ ಅಂತ ಕರಿತೀವಿ. ಇದನ್ನ ಬಿ ಅಂತ ಕರಿತೀವಿ. Here x square by a square plus y square or b square is equal to 1 ಅಂದ್ರೆ ಸ್ಟ್ಯಾಂಡರ್ಡ್ ಈಕ್ವೇಷನ್ ಆಫ್ ದಿ ಎಲಿಪ್ಸ್. ಇದರಲ್ಲಿ a greater than b, a less than b ಅಂತ ಬರುತ್ತೆ. a greater than b ಆದಾಗ ಎಲಿಪ್ಸ್ ಲೈಸ್ ಆನ್ x axis, a less than b ಆದಾಗ ಎಲಿಪ್ಸ್ ಲೈಸ್ ಆನ್ y axis. ನಿಮಗೆ ಕೊಡೋದು ಸ್ಟ್ಯಾಂಡರ್ಡ್ ಆಗಿರೋದೇ ಕೊಡ್ತಾರೆ. ಇಲ್ಲಿಂದ ಇರತಕ್ಕಂಥ ಲೆಂತ್ a ಅಂದಾಗ ಈ ಪಾಯಿಂಟ್ ನ ಕೋಆರ್ಡಿನೇಟ್ಸ್ a, 0 a, 0 OAB ಇದನ್ನ ಶೇಡ್ ಮಾಡಬೇಕು. ಸೇಮ್ ಸರ್ಕಲ್ ಮಾಡೋದು. ಸರ್ಕಲ್ ಯಾವ ತರ ಮಾಡೋದು ಅದೇ ತರ ಶೇಡ್ ಮಾಡಿ. ಕ್ಲಿಯರ್? ಈಗ ಸೊಲ್ಯೂಷನ್ ಏರಿಯಾ ಫಾರ್ಮುಲಾ ಏನು ಬರೀತೀಯಾ? a to b y into dx. a to b y ಅಂದ್ರೆ మరి ಏರಿಯಾ ಹೇಳ 4 ಟೈಮ್ಸ್ ಏರಿಯಾ OAB ಓಕೆನಾ into dx. that is equal to ಲಿಮಿಟ್ಸ್. ಅಲ್ಲಿ ಸರ್ಕಲ್ ಆಗಿ ಯಾವ ತರ ಮಾಡೋದು? a, 0 ಅಂತ ಕೊಟ್ಟಿದ್ರೆ ಲಿಮಿಟ್ಸ್ ಏನು ಬರೀತೀಯಾ? 0 to a. how many times? 4 times y into dx. ಈ ಎಲಿಪ್ಸ್ ಅಲ್ಲಿ ಸ್ವಲ್ಪ y ಕಂಡುಹಿಡಿಯಬೇಕಾದ್ರೆ ಕೇರ್ಫುಲ್ ಆಗಿರಬೇಕು. how to find out y? ನೋಡಿ, x square by a square plus y square b square is equal to 1. ಇದು ಕೇರ್ಫುಲ್ ಆಗಿರಬೇಕು. ಸರ್ಕಲ್ ಆಗಿ ಈಜಿ ಕಂಡುಹಿಡ್ಕೊಂಡ್ಬಿಟ್ರೆ ನಾವು y square or b square is equal to ರಿಲೇಟ್ ಇದು ರೈಟ್ ಗೆ ಹಾಕ. x square by a square ರೈಟ್ ಹಾಕಿದ್ರೆ ಆಲ್ರೆಡಿ ಒಂದು ರೈಟ್ ಅಲ್ಲಿ ಇದೆ. 1 minus x square by a square y square over b square is equal to ಮಲ್ಟಿಪ್ಲಿಕೇಶನ್ ಮಾಡೋ ಹೇಳೋ a square minus x square by a square b square ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡು. ಕಮ್ ಆನ್ ಹೇಳೋ y square is equal to b square by ಇದನ್ನ ಇದು a square into a square minus x square y is equal to root ಹೇಳಿ b square by a square. ಒಂದು ಗ್ರೂಪ್ ಮಾಡ್ತೀನಿ, ಇದನ್ನು ಗ್ರೂಪ್ ಮಾಡ್ತಾ ಇದ್ದೀನಿ. a square minus x square. we know that root of a into b is equal to root a into root b. now ಇದಕ್ಕೂ ರೂಟ್ ಸಪರೇಟ್ ಮಾಡ್ತೇನೆ, ಇದಕ್ಕೂ ರೂಟ್ ಸಪರೇಟ್ ಮಾಡ್ತೇನೆ. ರೂಟ್ b square by a square root a square minus x square y is equal to root of a square by b square can be written as root b by a whole square. ಕ್ಯಾನ್ಸಲ್ ಮಾಡಬೇಕಲ್ಲ, ಇಲ್ಲೇ ಕ್ಯಾನ್ಸಲ್ ಮಾಡಕ್ಕೆ ಹೋಗಬಾರ್ದು. into root a square minus x square ಇವೆರಡು ಏನಾಯ್ತು? ಕ್ಯಾನ್ಸಲ್. ರೂಟ್ ಮತ್ತೆ ಸ್ಕ್ವೇರ್ ಕ್ಯಾನ್ಸಲ್ ಆಯ್ತು. ರಿಮೈನಿಂಗ್ ಏನು ಉಳಿತು? b by a root a square minus x square. ಈಗ in the place of y, come on ಹೇಳು, a is equal to 4 times 0 to a. b by a ಅಂತ ಇದೆಯಲ್ಲ ಅಲ್ಲಿ, b by a, b is constant, a is constant, b by a is constant. take outside. ಈಗ ಹಾಕ್ಬಿಟ್ಟಿದ್ದೀನಿ ಅದನ್ನ, ಉಳ್ಕೊಂಡಿದ್ದೇನೆ ರೂಟ್ ಒಳಗಡೆ a square minus x square into dx. 4b by a, b by a ಕ್ಲೋಸ್ ಮಾಡ್ಕೊ. ಸರ್ಕಲ್ ತರನೇ ಆಯ್ತಲ್ಲ, ಸೇಮ್ ಆಸ್ ಇಟ್ ಇಸ್ ಸರ್ಕಲ್ ಆಯ್ತಲ್ಲ. ಕಮ್ ಆನ್, a is equal to 4b by a. what is the integration of root of a square minus x square? ಹೇಳೋ x by a
x by ಹೇಳಿ x by 2 x by 2 root of a square minus x square plus a square by 2 sin inverse of x by a. Limits 0 to a. Come on, upper limit minus of lower limit. 4b by a into upper limit. ಹೇಳ್ಕೊಂಬನ್ನಿ upper limit wherever x a by 2 root of a square minus a square by 2 sin inverse of a by a minus of lower limit ಹೇಳ 0 by 2 root of a square minus 0 square plus a square by 2 sin inverse of 0 by a. Okay na? Yes sir. A is equal to 4b by a into a square minus a square 0. ಈ ಟರ್ಮ್ ಏನಾಯ್ತು 0. a1 ಉಳಿದಳು ಕಮಾನ್ a square by 2 sin inverse of 1 minus ಇದೇನಾಯ್ತು 0. ಇದೇನಾಯ್ತು 0. ಟೋಟಲ್ ಏನಾಯ್ತು 0. ಈ ಟರ್ಮ್ ಏನಾಯ್ತು 0. ಇದು ಬರೀದಾ? Yes sir. a is equal to 4b by a 4b by a ಬಾಕ್ಸ್ ಅಲ್ಲಿ ಏನಿದೆ into a square by 2 into 5 by 2 sin inverse of 1 ಅಂದ್ರೆ 5 by 2. Area of ellipse is equal to 4b by a 2 into 2 4 5a square by 4 ಏನಾಯ್ತು ಕ್ಯಾನ್ಸಲ್. ನೋಡಿ ಇಲ್ಲಿ a ಇದೆ ಇಲ್ಲಿ a square ಇದೆ ಒಂದು a ಕ್ಯಾನ್ಸಲ್ ಆಯ್ತು ಉಳಿದಿದ್ದೇನು a. ಫೈನಲ್ ಆನ್ಸರ್ 5 ರಿಮೈನಿಂಗ್ a b square units. Area of the ellipse is equal to 5a. Clear? Yes sir. ನೋಡ್ತಾರೆ ಹೆಂಗೆ ನ್ಯೂಮರಿಕಲ್ ವ್ಯಾಲ್ಯೂ ಕೊಟ್ಟಿದ್ದೇವೆ ಅಂತ ಆನ್ಸರ್ ಇಲ್ಲಿ ಹೇಳ್ಬಿಡ್ಬೋದು. MCQ ಕೇಳಿದೆ a square is equal to 16 a is equal to ಏನಾಯ್ತು 4 b is equal to ಏನಾಯ್ತು 2. ಓಕೆನಾ? Yes sir. ಅದಕ್ಕೆ ಏರಿಯಾ ಆಫ್ ದಿಸ್ ಎಲಿಪ್ಸ್ ಆನ್ಸರ್ ಏನು ಬರಬೇಕು 5 ಕಾಮನ್ a ವ್ಯಾಲ್ಯೂ 4 into 2. What is the answer? ಹೇಳಿ 8. 8. Yes sir. ಆನ್ಸರ್ 8. ಬರಲೇಬೇಕಲ್ಲ ಇದಕ್ಕೆ ಆನ್ಸರ್ ಹೇಳಿ ನೋಡಿ 36 9 6 9 3 ಆರ್ ಮೂರ್ಲ 18 5. Yes sir. ಸಾಕಲ್ಲ Yes sir.